ಅಮ್ಮ ತಾಯಿ, ಜಗಜ್ಜನನಿ ಜಗದೀಶ್ವರಿ ಅಂಬಾ ಭವಾನಿ, ಸಕಲರನ್ನ ಕಾಪಾಡುವ ನಾಗಚೌಡೇಶ್ವರಿ, ಈ ನಿನ್ನ ಮಗಳಿಗೆ ಉಂಡುಡಲು ಕೊರತೆಯಿಲ್ಲದಿದ್ದರೂ ಸಮಾಜದಲ್ಲಿ ನನಗೆ ಒಳ್ಳೆಯ ಸ್ಥಾನ ಮಾನ ದೊರಕಲಿಲ್ಲ. ಹಾಳಾದ ಈ ದೇವದಾಸಿಯ ಪದ್ಧತಿಗೆ ಸಿಲುಕಿ ಒಡೆಯನ ಸೂಳೆಯಾಗಿ ಸೆರಗು ಹಾಸುವ ಹಾಗೆ ಮಾಡಿದೆ. ಆದರೆ ಒಂದೇ ಬಳ್ಳಿಯ ಹೂಗಳಂತೆ ಅರಳಿ ನಿಂತ ನನ್ನ ತಂಗಿ ಈ ಹಾಳಾದ ದೇವದಾಸಿ ಪದ್ಧತಿಯವಳಿಗೆ ಸೋಂಕು ತಗಲದಂತೆ ಕಷ್ಟಪಟ್ಟು ಅವಳನ್ನು ಓದಿಸಿ ವಿದ್ಯಾವಂತಳನ್ನಾಗಿ ಮಾಡಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳುವ ಭರವಸೆಯಲ್ಲಿ ಇದ್ದಾಳೆ. ಅಮ್ಮ, ನನ್ನ ತಂಗಿಯ ಭರವಸೆಯನ್ನ ನೀನೇ ಕಾಪಾಡು ತಾಯಿ, ನೀನೇ ಕಾಪಾಡು. ಆಯ್ತಾಯ್ತು, ನೀ ಸಣ್ಣ ಸಿಕ್ಬಿಟ್ರೆ ಮುಗಿದು ಹೋಯ್ತಲ್ಲ. 3 ಹೊತ್ತು ದೇವರ ಪೂಜೆಲಿ ಮುಳುಗ್ಬಿಟ್ಟಿರ್ತೀಯ. ಅಂದಾಗಿ ದೇವ್ರ ಹತ್ರ ಏನಂತ ಕೇಳ್ಕೊಂಡೆ ಅಕ್ಕ? ಏನಂತ ಕೇಳ್ಕೊಳ್ಳಿ ನನ್ನ ಮುದ್ದು ಅರಗಿಣಿ. ತಲತಲಾಂತರದಿಂದಲೂ ದೇವದಾಸಿ ಪದ್ಧತಿಯಿಂದ ನಮ್ಮ ವಂಶದಲ್ಲಿ ಯಾರೂ ಕೂಡ ಸ್ಕೂಲ್ ಮೆಟ್ಲೆ ಹತ್ತಲಿಲ್ಲ. ಹೀಗಿರುವಾಗ ನೀನು ಓದಿ ವಿದ್ಯಾವಂತಳಾಗಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳುವ ಭರವಸೆಯಲ್ಲಿ ಇದೆಯಾ? ಅಮೃತ, ನೀನು ನಮ್ಮಂತವಳ ಮನೆಯಲ್ಲಿ ಹುಟ್ಟಬಾರ್ದಿದ್ದಮ್ಮ, ಹುಟ್ಟಬಾರ್ದು. ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಎಂತ ಕಡು ಬಡವರ ಮನೆಯಲ್ಲಿ ಹುಟ್ಟಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇರ್ತಾ ಇತ್ತು. ತಿನ್ಲಿಕ್ಕೆತ್ತು ತನ್ನ ಇಲ್ಲದಿದ್ರು ಕೂಡ ಸಂತೋಷವಾಗಿ ಜೀವನ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ವಜ್ರ ವೈಡೂರ್ಯ ಆಸ್ತಿ ಅಂತಸ್ತು ಎಲ್ಲವೂ ಇದೆ. ನಾವಿಬ್ರು ದೇವದಾಸಿಯಲ್ಲ, ಪಟ್ಟ ಮಾತ್ರ ಮನಸ್ಸಿಗೆ ಚುಚ್ಚುತ್ತರ ನೋವು. ಆ ದೇವರಿಗೆ ನಾವೇನೋ ಅನ್ಯಾಯ ಮಾಡಿದ್ವಿ. ಇಂಥ ಹಾಳು ಸಂಪ್ರದಾಯದ ಕೊಟ್ಟಲ್ಲಿ ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ನಿನ್ ತಂಗಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ ಎಷ್ಟೊಂದೆಲ್ಲ ಓದ್ತಿದ್ಯಲ್ಲಕ್ಕ. ನನಗೆ ಗೊತ್ತು, ನಿನ್ನ ಒಂದೊಂದು ಕಣ್ಣೀರಿನ ಹನಿ ಕೂಡ ನನ್ನ ಹೃದಯವನ್ನು ತಟ್ಟುತ್ತಾ ಇದೆ. ಅದಕ್ಕೆ ನಾನು ಕೂಡ ಅಷ್ಟೇ ಕಷ್ಟಪಟ್ಟು ಹೋಗಿ ಇನ್ನೇನೋ 1 ತಿಂಗಳು ಅಥವಾ 15 ದಿವಸದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಬಿಡುತ್ತೆ. ಆಗ ನೋಡ್ತಾ ಇರೋ, ನಿನಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಈ ಮನೆಯಲ್ಲಿ ನನ್ನ ಅಕ್ಕ ಮಹಾರಾಣಿ ತರ ನಾನು ನೋಡ್ಕೊಳ್ತೀನಿ. ಇನ್ ಮುಂದೆ ಯಾರು ಹಂಗು ಇಲ್ಲದೆ, ಯಾರ ಕೊಟ್ಟ ಕೊಡಗಲು ಇಲ್ಲದೆ ನನ್ನ ಅಕ್ಕನ ಮಹಾರಾಣಿ ತರ ನಾನು ನೋಡ್ಕೊಳ್ತೀನಿ. ಅಕ್ಕ, ಆದ್ರೆ ಒಂದು ಮಾತು, ಏನಮ್ಮ? ಇದ್ರ ಮಧ್ಯ ನಮ್ಮ ಕಣ್ಣೀರಿಗೆ ಕಾರಣವಾಗಿದೆಯಲ್ಲ ಆ ದೇವದಾಸಿ ಪದ್ಧತಿ. ಆ ಪದ್ಧತಿ ಎಂಬ ಕಿಚ್ಚು ಹೃದಯಕ್ಕೆ ಚುಚ್ಚು ಚುಚ್ಚು ನೋವನ್ನ ಕೊಡ್ತಾ ಇದೆ. ಬಿಡಲ್ಲ, ಹೇಗಾದ್ರೂ ಮಾಡಿ ಅದರ ವಿರುದ್ಧ ಹೋರಾಡಿ ಈ ದೇವದಾಸಿ ಪದ್ಧತಿಗೆ ನಾನು ಮುಕ್ತಿ ಕೊಡಿಸ್ತೀನಿ ಅಕ್ಕ. ನಾನು ಹೋರಾಡ್ತೀನಿ. ಬಿಡಲ್ಲ, ಬೇಡ. ಈ ದೇವದಾಸಿ ಪದ್ಧತಿ ನಿನ್ನೆ ಮೊನ್ನೆಯದಲ್ಲ, ತಲತಲಾಂತರದಿಂದಲೂ ಬಂದಿರುವುದು. ಆ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ತಾಯಿ, ಕೆಲಸವಲ್ಲ. ಅಮೃತ, ನೀನು ಮಾತ್ರ ದೇವದಾಸಿಯ ಸೋಂಕು ತಗಲದೆ, ಸೋಳೆ ಎಂಬ ಪಟ್ಟ ಕಟ್ಟಿಕೊಳ್ಳದೆ ಒಬ್ಬ ಗುಣವಂತ ಹುಡುಗನ ಕೈ ಹಿಡಿದು ಗರತಿಯಾಗಿ ಬಾಳಬೇಕೆನ್ನುವುದೇ ಈ ನಿನ್ನಕ್ಕನ ಆಸೆಯಮ್ಮ. ಆಸೆ ನೆರವೇರಿಸ್ತೀಯ ಅಲ್ವಾ? ಖಂಡಿತ. ಇದನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದೆ ಅಂದಮೇಲೆ ನೀನೇ ತಂದೆ ತಾಯಿ ಬಂಧ ಬಳಗ ಎಲ್ಲ ನೋಡ್ತಾ ಇರೋ. ನಿನ್ನ ಆಸೆನ ಖಂಡಿತವಾಗೂ ನೆರವೇರಿಸ್ತೀನಿ. ಈ ಪದ್ಧತಿಗೆ ಬೆಂಕಿ ಹಾಕಿ ಒಂದು ಒಳ್ಳೆಯ ಗುಣವಂತ ಹುಡುಗನ ನೋಡಿ ಕೈ ಹಿಡಿದು ನಿನ್ನ ಆಶೀರ್ವಾದವನ್ನು ಪಡಿತೀನಿ. ಆದ್ರೆ ಏನಮ್ಮ? ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡ. ನೀನು ಏನು ಹೇಳಿದ್ರು ನನ್ನ ಒಳ್ಳೇದಕ್ಕೆ ಹೇಳ್ತೀಯ. ಹಾಗಿದ್ಮೇಲೆ ನಮ್ಮಿಬ್ಬರಲ್ಲಿ ಯಾಕೆ ಈ ತರ ಮಾತೆಲ್ಲ? ಅದೇನು ಅಂತ ಹೇಳೇ ಅಕ್ಕ. ಇಷ್ಟು ಒಳ್ಳೆ ಮನಸ್ಸಿದೆ ನಿನಗೆ,
ತಂಗಿನ ಮಗನ ಸಾಕು ಅಂತ ಒಳ್ಳೆ ಗುಣ ಇದೆ. ಆದ್ರೆ ಆ ಒಡೆಯ ದುರಹಂಕಾರಿ, ದುಷ್ಟೇಚ್ಛ, ಮಾನಿನಿಯರ ಮಾನ ಹಾಳು ಮಾಡುವ ಆಗಡ ರಾಕ್ಷಸ. ಅವ್ನ ಸಹವಾಸ ಯಾಕೆ ಬಿಟ್ಬಿಡಕ್ಕ? ಅವ್ನ ಸಹವಾಸ ಬೇಡ. ಅವನು ನಿನ್ ಜೀವ ತೆಗೆದುಕೊಳ್ತಾನೆ. ಅವನು ಒಳ್ಳೆಯವನಲ್ವೇ ಅಕ್ಕ? ಬುಚ್ಚಿ, ತಪ್ಪು ತಿಳ್ಕೊಂಡಿದೀಯಾ? ನಿನ್ನ ಅಂತರಂಗದ ಅಂತರಾಳದಲ್ಲಿ ನಡೆಯುತ್ತಿರುವ ಗೊಂದಲವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಒಡೆಯನಿಗೆ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯವಿದ್ದರೆ ಯಾವತ್ತೋ ನಿನ್ನನ್ನು ಅವನ ತೋಳ್ಬೇಕೆಯಲ್ಲಿ ಬಂದಿಯನ್ನಾಗಿ ಮಾಡ್ತಾ ಇದ್ದ. ಆದ್ರೆ ನಿನ್ನ ಕಷ್ಟಪಟ್ಟು ಓದಿಸ್ಲಿಕ್ಕೆ ಹಣ ಸಹಾಯ ಯಾಕಮ್ಮ ಮಾಡ್ತಾ ಇದ್ದ? ಅಮೃತ, ನಿನ್ನ ಮನದಲ್ಲಿ ಈ ಗೊಂದಲ ಬಂದಿದೆ ಅಂದ್ರೆ ನಿನಗೋಸ್ಕರನಾದ್ರೂ ನಾನು ಹುಷಾರಾಗಿರ್ತೀನಿ. ಆದ್ರೆ ನಾನು ಇವತ್ತಿನಗೊಂದು ಮಾತು ಕೊಡ್ತಾ ಇದ್ದೀನಿ. ಆ ಒಡೆಯನಿಂದ ನಿನ್ನ ಮಾನಕ್ಕೆ ಏನಾದ್ರೂ ಆಪತ್ತು ಬಂದಿದೆಯಾದರೆ ನನ್ನ ಪ್ರಾಣ ಕೊಟ್ಟಾದರೂ ನಿನ್ನ ಮಾನ ಕಾಪಾಡ್ತೀನಿ. ನಿನ್ನ ನಂಬಿಕೆ ಸುಳ್ಳಾಗ್ತಿಲ್ಲ ಅಂತ ಆ ದೇವ್ರನ್ನ ಕೇಳ್ಕೊಳ್ತೀನಿ. ಅಕಸ್ಮಾತಾಗಿ ಅಂತ ಸಮಯ ಬಂದ್ರೆ ಇಬ್ರು ಅದ್ರಾಗಿದ್ರೆ ಹೋರಾಡೋಣ. ಸರಿ, ನನಗೆ ಇನ್ನೇನು ಕೆಲಸ ಸಿಗೋ ತುಂಬಾ ಹತ್ರದಲ್ಲಿದೆ. ನಿನ್ ತಂಗಿ ಆದಷ್ಟು ಬೇಗ ಕೆಲಸಕ್ಕೆ ಜಾಯಿನ್ ಆಗ್ಲಿ ಅಂತ ಯಾವಾಗಲೂ ನಿನಗಿರುತ್ತೆ. ನನಗೆ ಹೆಚ್ಚಾಗಿ ಆ ನಾಗ ಚೌಡೇಶ್ವರಿ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ಆದಷ್ಟು ಬೇಗ ನಿನ್ ಕೆಲಸ ಸಿಗುತ್ತೆ. ಸರಿನಾ? ನನ್ಗೋಸ್ಕರ ತಿನ್ನೋದಕ್ಕೆ ಸಿಹಿ ಮಾಡ್ತೀಯಾ? ಸಿಹಿನಾ? ಏನೋ ನನ್ನ ತಂಗಿ ಈ ಸಂದರ್ಭದಲ್ಲಿ ಹಾಡಿ ಕುಣಿತಾಳೆ ಅಂದ್ರೆ ಬರೀ ಚಿಂಡೆ ಕೂತು ಬರೀ ತಿನ್ನೋದ್ರಲ್ಲೇ ಇರ್ತೀಯಲ್ಲೇ. ಆಯ್ತು, ಅಲ್ಲ, ಮೀನ್ ಸಾರು ಕೊಡಿಸ್ತೀನಿ, ಮೀನ್ ಸಾರು ಮಾಡ್ಕೊಡ್ತೀನಿ ಅಂದೆ, ಅದೂ ಇಲ್ಲ. ಈಗ ನೋಡಿದ್ರೆ ಸಿಹಿ ಬೇರೆ ನಿನಗೆ. ಅದೇನ್ ಹುಚ್ಚಿರ್ತಿದೆ ನಿನಗೆ? ಆಯ್ತು ಬಿಡು. ಅಕ್ಕನ ಮನಸ್ಸಿಗೆ ಸಂತೋಷ ಆಗೋ ತರ ಏನಾದ್ರು ಒಂದು ಹಾಡು ಹೇಳಲೇಬೇಕಲ್ಲ. ಹೇಳು. ನೀನು ಮಲ್ಲಿಗೆ, ನಾನು ಸಂಪಿಗೆ. ಇಲ್ಲ, ನಾನು ಸಂಪಿಗೆ, ನೀನು ಮಲ್ಲಿಗೆ. ನೀನೇ ಮಲ್ಲಿಗೆ. ಸರಿನಾ?